ಬೆಂಕಿ ಹೌದು, ಆದರೆ ಸುನಾಮಿ ಬಂದರೆ ಯಾವ ಬೆಂಕಿನೂ ಅಲ್ಲ ಅಂಥೇಳಿ ಈ ಒಂದು ಮಾತನ್ನು ಕಾರ್ತಿಕ್ ಅವರು ತನಿಷ್ ಅವ್ರಿಗೆ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರ ಸ್ಟೋರಿ ಫ್ಲಾಪ್ ಆಗುತ್ತೆ ಅಂತ ಹೇಳಿ ಬಿಗ್ ಬಾಸ್ ಅವರು ಕೇಳಿದ್ದಾರೆ. ಅದಕ್ಕೆ ಒಬ್ಬೊಬ್ಬರ ಹೆಸರು ಹೇಳಿದ್ದಾರೆ. ಇಲ್ಲಿ ವಿನಯ್ ಅವರು ಪ್ರತಾಪ್ ಅವ್ರ ಹೆಸರು ತಗೊಂಡಿದ್ದಾರೆ. ಇಲ್ಲಿವರೆಗೂ ಕೂಡ ಅಯ್ಯೋ ಪಾಪ ಅಂತ ಹೇಳಿ ಅನ್ಸ್ಕೊಂಡ ಬಂದಿದ್ದಾರೆ. ಆದರೆ ಇನ್ನು ಮುಂದೆ ಹೋಗಂಗಿಲ್ಲ, ಇಲ್ಲಿಗೆ ಇವ್ರದ್ದು ಸ್ಟೋರಿ ಫ್ಲಾಪ್ ಆಗುತ್ತೆ ಅಂತ ಹೇಳಿ ಈ ಒಂದು ಮಾತನ್ನು ಹೇಳಿದ್ದಾರೆ. ಆಮೇಲೆ ತನಿಷ್ ಅವ್ರ ಬಗ್ಗೆ ಸಂಗೀತ ಅವರು ಕೂಡ ಹೇಳಿದ್ದಾರೆ. ಅವ್ರ ವ್ಯಕ್ತಿತ್ವನೇ ಬೇರೆ, ಅವರೇ ಬೇರೆ, ಬಟ್ ಇವಾಗ ನಡ್ಕೊಳ್ತಿರೋದು ಅವರು ಬೇರೆನೆ, ಅದಕ್ಕೆ ಅವ್ರ ಸ್ಟೋರಿ ಇಲ್ಲಿಗೆ ಫ್ಲಾಪ್ ಆಗುತ್ತೆ ಅಂತ ಹೇಳಿ ಸಂಗೀತ ಅವ್ರು ಹೇಳಿದ್ದಾರೆ. ಆಮೇಲೆ ಕಾರ್ತಿಕ್ ಅವ್ರು ಬಂದುಬಿಟ್ಟು ಕೂಡ ಹೇಳಿದ್ರು ಅವರು ಫೇಕ್, ಇವ್ರ ಫ್ರೆಂಡ್ಶಿಪ್ಪೇ ಫೇಕ್. ಯಾಕಂತಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇವ್ರು ಅರ್ಥ ಮಾಡ್ಕೊಂಡಿರೋದೇ ಬೇರೆ ಇತ್ತು. ಆದರೆ ಇವತ್ತು ಹೊರಗಡೆ ಅಂದರೆ ಒಳಗಡೆ ಇದ್ದಂತಹ ಎಲ್ಲರೂ ಕೂಡ ಹೊರಗಡೆ ಹೋಗಿ ಮತ್ತೆ ಬಂದಿದ್ದಾರೆ ಅಲ್ವಾ ಗೆಸ್ಟ್ ಆಗಿ, ಅವರೆಲ್ಲರೂ ಏನಾದರೂ ಹೇಳಿರ್ಬೋದು ತನಿಷ್ ಅವ್ರ ಬಗ್ಗೆ. ಅಂದರೆ ತನಿಷ್ ಅವ್ರ ರಿಯಲ್ ಫೇಸ್ ಏನಿದೆ ಅದನ್ನು ಹೊರಗಡೆಯಿಂದ ಏನು ನೋಡಿರ್ತಾರೋ ಅದನ್ನು ಬಂದು ಇಲ್ಲಿ ಹೇಳಿದ್ದಾರೆ ಕಾರ್ತಿಕ್ಗೆ ಅಂತ ಹೇಳಿ ಅನಿಸ್ತಿದೆ. ಹಾಗಾಗಿ ಈ ಒಂದು ಮಾತನ್ನು ಕಾರ್ತಿಕ್ ಅವರು ಹೇಳಿದ್ದಾರೆ ಅಂತಲೂ ಅನಿಸ್ತಿದೆ. ಯಾಕಂತಂದರೆ ಇಷ್ಟು ದಿನ ಕೂಡ ಅವ್ರಿಗೆ ಗೊತ್ತಿರಲಿಲ್ಲ ತನಿಷ್ ಅವ್ರು ಏನು ಮಾಡ್ತಿದ್ದಾರೆ ಏನಂತಿದ್ದಾರೆ ಅಂತ ಹೇಳಿ. ಯಾಕಂತಂದರೆ ಆಟಗಳು ಮುಗಿದ ಮೇಲೆ ಆಯಿತು, ಮತ್ತೆ ಅವರಿಬ್ಬರು ಫ್ರೆಂಡ್ಶಿಪ್ ಒಂದೇ ಆಗ್ತಿತ್ತಲ್ವ, ಹಾಗಾಗಿ. ಬಟ್ ತುಂಬ ಸೀರಿಯಸ್ದಿಂದ ಹೇಳ್ತಿದ್ದಾರೆ ಕಾರ್ತಿಕ್ ಅವರು. ಏನಂತಂದರೆ ಬೆಂಕಿ ಹೌದು, ತನಿಷ್ ಅವ್ರ ಬೆಂಕಿನೇ, ಆದರೆ ಸುನಾಮಿ ಬಂದರೆ ಯಾವ ಬೆಂಕಿನೂ ಅಲ್ಲ ಅಂತ ಹೇಳಿ ಹೇಳಿದ್ದಾರೆ. ಅಂದರೆ ಸುನಾಮಿ ಮುಂದೆ ಯಾವ ಬೆಂಕಿದು ಆಟ ನಡೆಯಂಗೆ ಇಲ್ಲ ಅಲ್ವಾ, ಆ ಒಂದು ಮಾತನ್ನು ಹೇಳಿದ್ದಾರೆ ಅಂತ ಹೇಳಿ ಅನಿಸ್ತಿದೆ. ಕಾದ್ ನೋಡೋಣ ಇನ್ನು ಯಾವ ಥರ ರಗಡಗಳಿದ್ದಾವೆ ಅಂತ ಹೇಳಿ. ಯಾಕಂತಂದರೆ ಈಗ ತನಿಷ್ ಅವ್ರ ಹೆಸರು ಸಂಗೀತ ಅವರು ಮತ್ತು ಕಾರ್ತಿಕ್ ಅವರು ಇಬ್ಬರು ಕೂಡ ತೊಗೊಂಡಿದ್ದಾರೆ. ಬಟ್ ಒಬ್ಬರ ಹೆಸರು ತೊಗೊಂಡಿದ್ದಂಗೆ ಕಾಣಕತ್ತದ. ಇಲ್ಲಿ ತನಿಷ್ ಅವ್ರಿಗೆ ಸಂಗೀತ ಅವ್ರ ಹೆಸರು ತಗೋಬೇಕಾ ಕಾರ್ತಿಕ್ ಅವ್ರ ಹೆಸರು ತಗೋಬೇಕಾ, ಯಾರ್ದು ತಗೊಂತಾರೆ? ಯಾಕಂತಂದ್ರೆ ಇಬ್ರು ಕೂಡ ಹೇಳಿದಾರಲ್ವಾ. ಸೊ ಅವ್ರಂದ್ರು ಯಾರ್ದು ಕರೆಕ್ಟ್ ಇರುತ್ತೋ ಯಾರ್ದು ರಾಂಗ್ ಇರುತ್ತೋ ಅದ್ರ ಮಾತಾಡ್ತಾ ಹೋಗ್ತಾರೆ ತನಿಷ್ ಅವ್ರ ಅಂತಾನೆ ಹೇಳ್ಬೋದು. ಆದ್ರೆ ಇವಾಗ ಅವ್ರೊಂದು ಮುಖ ಎಲ್ರಿಗೂ ಬಯಲಾಗಕತ್ತದ ಅಂತಾನೆ ಹೇಳ್ಬೋದು. ಅದು ಏನೇ ಇದ್ರೂ ಕೂಡ ಆಟ ಅಷ್ಟೇ. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾವುದು ಕೂಡ ಸೀರಿಯಸ್ ಆಗಿ ಆಗಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರಿಬ್ಬರು ಫ್ರೆಂಡ್ಶಿಪ್ ಏನು ಚೆನ್ನಾಗಿತ್ತೋ ಅದು ಹಂಗೆ ಕಂಟಿನ್ಯೂ ಆಗ್ತಾ ಇದೆ ಅಂತಾನೆ ಹೇಳ್ಬೋದು, ಕಾರ್ತಿಕ್ ಅವ್ರದ್ದು ಮತ್ತೆ ತನಿಷ್ ಅವ್ರದ್ದು. ಬಟ್ ಕಾರ್ತಿಕ್ ಅವ್ರು ಈ ಒಂದು ಮಾತನ್ನ ಹೇಳಿದ್ದಕ್ಕೆ ತನಿಷ್ ಅವ್ರಿಗೆ ತಡ್ಕೊಳಕ್ಕಾಗಲ್ಲ ಅಂತಾನೆ ಹೇಳ್ಬೋದು. ಆ ಒಂದು ದುಃಖ ಹಾಗೆ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಲಾಸ್ಟ್ ಟೈಮೇ ನೀವೇ ನೋಡಿದ್ರಲ್ವ ಯಾವ ಥರ ಹರ್ಟ್ ಆಗಿತ್ತು ತನಿಷ್ ಅವ್ರಿಗೆ ಅಂತ ಹೇಳಿ. ಇನ್ನು ಇವಾಗ ಎಷ್ಟು ಹರ್ಟ್ ಆಗುತ್ತೋ ಕಾದ್ ನೋಡಬೇಕಾಗಿದೆ ಅಂತಾನೆ ಹೇಳ್ಬೋದು. ಅವ್ರಿಗೂ ಒಂದ್ಸಲ ಹರ್ಟ್ ಆದರೆ ಆಯ್ತು, ಅವ್ರು ಮತ್ತೆ ಯಾವ ಥರ ಬೇಜಾರು ಮಾಡ್ಕೊತಾರೆ ಅಂತ ಹೇಳಿ ಎಲ್ರಿಗೂ ಗೊತ್ತೇ ಇದೆ ಅಲ್ವಾ. ಸೊ ಕಾದ್ ನೋಡೋಣ. ಕಾರ್ತಿಕ್ ಅವರು ಇದನ್ನ ಜಸ್ಟ್ ಅವಾಗೀಗಷ್ಟೇ ಹೇಳಿದ್ರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕಂಟಿನ್ಯೂ ಮಾಡಕತ್ತಾರ ಏನೋ ಗೊತ್ತಿಲ್ಲ, ನೋಡೋಣ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.